ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗೇನ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲೇ ನೋಡಿದ್ರಿ, ಕಂಪ್ಲೀಟ್ ಕ್ಲೀನಾಗಿ ಹೋಮ ಸ್ಟಾರ್ಟ್ ಮಾಡೋದಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಾ ಇತ್ತು. ಪೇಂಟ್ ಹೊಡಿಯೋಕ್ಕಿಂತ ಮುಂಚೆ ಗೋಡೆ ಹೇಗಿತ್ತು ಅಂತ ವಿಡಿಯೋ ಮಾಡಿದ್ರು, ಅದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹಾಗೆಯೇ ನನ್ನ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಬರ್ತಾ ಏನೇನೆಲ್ಲ ತರ್ತಾಯಿದ್ರು, ಕುಂಬಳಕಾಯಿನ ಕಟ್ಟೋದಕ್ಕೆ ಬೇಕಿತ್ತಲ್ಲ, ನೆಲ್ಲು ಅಂತ ಕರೀತಾರೆ ಇದನ್ನು ತೊಗೊಂಡು ಬರೋದು ಎಲ್ಲವನ್ನು ಕೂಡ ಅವರು ವಿಡಿಯೋ ಮಾಡ್ಕೊಂಡಿದ್ದರು ಅವರ ಫೋನಲ್ಲಿ. ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಗುರುವಾರ ಸಂಜೆ ಶಾಮಿಯಾನ ಕೂಡ ಬಂತು. ನಾನು ಅಪ್ಪ ಹೋಗಿ ಪ್ರತಿಯೊಂದು ಕೂಡ ನಾನು ಅಪ್ಪನೇ ಹೋಗಿ ಬುಕ್ ಮಾಡಿದ್ದು. ಶಾಮಿಯಾನ ಬುಕ್ ಮಾಡೋದಾಗಿರಲಿ, ಪ್ಲೇಟ್ಗಳು, ಲೋಟಗಳು, ಏನೇನು ಅವಶ್ಯಕತೆ ಇದೆ ಎಲ್ಲವನ್ನು ತೊಗೊಂಬಂದಿದ್ದು, ಪೇಂಟ್ ತೊಗೊಂಬಂದಿದ್ದು, ಪೇಂಟ್ ಮಾಡೋದು ಎಲ್ಲ ಕೂಡ ಅಪ್ಪನ ಹೆಲ್ಪ್ ತೊಗೊಂಡು ನಾನೇ ಮಾಡಿದೆ. ಅವ್ರಿಗೆ ಒಂದು ದಿನ ಕೂಡ ಫ್ರೀ ಇಲ್ಲ. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಅಂಗಡಿಗಳು ಕ್ಲೋಸೇ ಆಗೋಗಿರ್ತಾ ಇತ್ತು. ಸೊ ಹಾಗಾಗಿ ಎಲ್ಲವನ್ನು ಮಾಡಿದ್ದೆ. ಇದಕ್ಕೂ ಕೂಡ ಆರ್ಡ್ರ್ ಕೊಟ್ಟು ಬಂದಿದ್ವಿ. ಅವರೇ ಅವ್ರ ಗಾಡಿನಲ್ಲೇ ತೊಗೊಂಡು ಬಂದು ಶಾಮಿಯಾನ ಎಲ್ಲ ಹಾಕಿ ಹೋಗ್ತಾ ಇದ್ದಾರೆ. ಸೊ ಅದನ್ನು ಕೂಡ ನನ್ನ ಹಸ್ಬೆಂಡ್ ಕ್ಲಿಪ್ಪಿಂಗ್ ತೊಗೊಂಡಿದ್ರು. ಇದು ಗುರುವಾರ ಸಂಜೆ ಮಧ್ಯಾಹ್ನ ಮೇಲೆ ರಜಾ ಕೇಳ್ಕೊಂಡು ಬಂದಿದ್ರು, ಅಂದರೆ 4 ಗಂಟೆಗೆ. ಸೊ 5 ಗಂಟೆಗೆ ಇವ್ರು ಬಂದಿದ್ರು. ಹಾಗಾಗಿ ಈ ಕ್ಲಿಪ್ಪಿಂಗನ್ನು ಅವರು ಹಿಡ್ದಿದ್ದಾರೆ. ನೋಡ್ತಾ ಇರ್ಬೋದು. ಅಷ್ಟರಲ್ಲಾಗಲೇ ಈ ಥರ ಎಲ್ಲ ಊಟದ ಟೇಬಲ್ಗಳಿಂದ ನೋಡಿ ಈ ಥರ ಮಾಡ್ಕೊಂಡಿದ್ರು. ಸ್ಟೆಪ್ ಬೈ ಸ್ಟೆಪ್ಪು ಒಂದು 6 ಟೇಬಲ್ಲೋ 8 ಟೇಬಲ್ಲೋ 6 ಟೇಬಲನ್ನು ಯೂಸ್ ಮಾಡಿ ಈ ಥರ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಅವರೇ ಮಾಡಿಕೊಂಡ್ರು. ಪೌರೋಹಿತರು ಬಂದಿದ್ರಲ್ಲ ಅವರೇ ಮಾಡಿಕೊಂಡ್ರು. ಹಾಗೆ ಕಾಯಿಗಳೆಲ್ಲ ಅದಕ್ಕೆ ಗಂಧ ಹಚ್ಚಿ, ಕುಂಕುಮ ಹಚ್ಚಿ, ಹಾಗೆ ಸ್ಯಾರಿಗಳಿಗೆಲ್ಲ ನೆರಿಗೆ ಹಿಡಿದು ಕಳಸ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಮಾತ್ರ ಬೆಳಗ್ಗೆ ಮಾಡ್ಕೊಳ್ಳೋ ಥರ ಮಾಡಿ, ಪೂಜೆಗೆ ಏನೇನೆಲ್ಲ ಬೇಕೋ ಆಲ್ಮೋಸ್ಟ್ ಎಲ್ಲವನ್ನು ಕೂಡ ನೈಟೇ ರೆಡಿ ಮಾಡ್ಕೊಂಡು ಬಿಡ್ತಾರೆ. ಬಂದು ಅವರು ಕೂಡ ಮಡಿ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನೀಟಾಗಿ ಎಲ್ಲ ರೆಡಿ ಮಾಡಿ, ಅನಂತರ ಆ ಒಂದು ಪ್ಲೇಸಲ್ಲಿ ಊಟ ತಿಂಡಿ ಏನು ಮಾಡೋ ಹಾಗಿಲ್ಲ. ಹಾಗೆ ಕಸ ಕೂಡ ಗುಡಿಸೋ ಹಾಗಿಲ್ಲ, ಬಟ್ಟೆನಲ್ಲಿ ಒರೆಸ್ಕೋಬೇಕು ಪ್ರತಿ ಗಳಿಗೆನೂ ಕೂಡ. ಆ ಥರ ಮಾಡಿ ಎಲ್ಲ ಮಾಡಿ ಅವರು ಮಲ್ಕೊಂಡ್ಬಿಟ್ರು ಊಟ ಮಾಡಿ. ನಾವು ನನ್ನ ಕೆಲಸ ಮಾತ್ರ ಮುಗಿಲೇ ಇಲ್ಲ. ಗುರುವಾರ ನಾನು 2 ಗಂಟೆಯಲ್ಲಿ ತೋರಿಸ್ತಾ ಇದ್ವಿ ಅಲ್ವಾ, 2:15 2:45 ಆಯಿತು ಮಲ್ಕೊಳ್ಳೋದು. ಮತ್ತು 4 ಗಂಟೆಗೆ ಎದ್ದಿದ್ದೀನಿ. ನಿದ್ರೆನೇ ಮಾಡಿಲ್ಲ. ಆ 1.5 ಅವರು ಕೂಡ ನಾನು ಸರಿಯಾಗಿ ನಿದ್ರೆ ಮಾಡಿಲ್ಲ. ಭಯದಲ್ಲಿ ಎಲ್ಲಿ ನಿದ್ದೆ ಬಂದ್ಬಿಡುತ್ತೋ, ಆಮೇಲೆ ಎಚ್ಚರ ಆಗದಿರ ಏನಪ್ಪ ಮಾಡೋದು ಅಂತ ಭಯದಲ್ಲಿ ನಾನು ನಿದ್ರೆನೇ ಮಾಡಿಲ್ಲ. ಹಾಗೆ ಇದು ಲಕ್ಷ್ಮೀ ಸೀರೆ, ಇದನ್ನು ಕೂಡ ನೈಟೇನೆ ಅವರು ನೆರಿಗೆ ಹಿಡಿದು ಇಟ್ಕೊತಾ ಇದ್ದಾರೆ, ಅಷ್ಟೇ ಉಡ್ಸೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರೀ 10 ನಿಮಿಷ 15 ನಿಮಿಷಕ್ಕೆಲ್ಲ ಅವರು ರೆಡಿ ಮಾಡಿಬಿಡ್ತಾಯಿದ್ರು. ಸೀರೆಗೆ ಹುಡುಗ ಹೇಗೆ ಕಚ್ಚಿ ಹಾಕೋತಾನೆ ಅದೇ ರೀತಿ ದೇವರಿಗೆ ಕಚ್ಚಿ ಹಾಕಿದ್ದಾರೆ. ಹೆಂಗೆ ಹಾಕಿದ್ರು ಅಂತಲೇ ನನಗೆ ಅಲ್ಲಿ ನೋಡ್ತಾ ಇದ್ದಂಗೆ ಗೊತ್ತೇ ಆಗಲಿಲ್ಲ. ವಿಡಿಯೋ ಮಾಡ್ಕೋಬೇಕು ಅನ್ನೋ ಅಷ್ಟು ಟೈಮು ಇರಲಿಲ್ಲ. ಅವ್ರದ್ದು ಸುತ್ತಲಿದಾರ ಕೇಳ್ತಾಯಿದ್ರು, ಇನ್ನೊಂದು ಕೇಳ್ತಾಯಿದ್ರು, ನ್ಯೂಸ್ ಪೇಪರ್ ಕೊಡಿ ಅಂತಿದ್ರು, ಬಾಳೆ ಕಂದ್ಲು ಕೊಡಿ ಅಂತಿದ್ರು, ಮಾವಿನ ಸೊಪ್ಪು ಕೊಡಿ ಅನ್ನೋರು. ಈ ಥರ ಬ್ಯುಸಿನಲ್ಲಿ ನಾನು ವಿಡಿಯೋ ಕ್ಲಿಪ್ಪಿಂಗೇ ತೊಗೊಳಕ್ಕಾಗಲಿಲ್ಲ. ಸ್ಟ್ಯಾಂಡ್ ಕೂಡ ಹಾಳಾಗಿತ್ತು. ಹಾಗಾಗಿ ಆಮೇಲೆ ಸ್ಟ್ಯಾಂಡ್ನ ನಿಲ್ಲಿಸಿ ನಾನು ವಿಡಿಯೋ ಮಾಡಬೇಕು ಅನ್ನೋಷ್ಟು ಮನಸ್ಥಿತಿ ನನಗೆ ಇರಲಿಲ್ಲ. ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ. ಸೊ ಇದು ಅರ್ಲಿ ಮಾರ್ನಿಂಗು. ಇದು ನೈಟು ನಾನು ನಮ್ಮ ಅಣ್ಣ ಇಬ್ಬರು ಸೇರ್ಕೊಂಡು ಮಾಡಿರೋ ಡೆಕೋರೇಷನ್ನು. ನಮ್ಮ ಮಹೇಶಣ್ಣ ಅವರು ನೈಟ್ ಬಂದ್ರಲ್ವ, ಅವ್ರು ಬಂದ ಮೇಲೆ ನೋಡಿ ಈ ಥರ ಹೂವಿನ ಅಲಂಕಾರ ಎಲ್ಲ ಮಾಡಿ, ಮಾವಿನ ಸೊಪ್ಪೆಲ್ಲ ಹಾಕಿ ನಾನು ನಮ್ಮ ಅಣ್ಣ ಸೇರಿಕೊಂಡು ಮಾಡಿರೋ ಡೆಕೋರೇಷನ್ ಇದು. ಸಿಂಪಲ್ ಆಗಿರಲಿ, ಒಂಥರ ಮನೆ ಎಂಟ್ರ್ ಆಗ್ತಿರ್ಬೇಕಾದ್ರೆ ಅಟ್ಲೀಸ್ಟು ಅಂತ ಹೇಳಿ ಸಿಂಪಲ್ಲಾಗಿ ನೀಟಾಗಿ ಮಾಡ್ಕೊಂಡ್ವಿ. ಇದನ್ನೆಲ್ಲ ಮಾಡಿ ಮಲಗೋದು ತುಂಬ ಟೈಮ್ ಆಗೋಯ್ತು. ನೋಡಿ ಈಗ ನೋಡಿ ಇಷ್ಟರ ಮಟ್ಟಿಗೆ ರೆಡಿಯಾಗಿದೆ. ಅವರು ಹೇಳಿದರು ಮಲಗಬೇಕಾದ್ರೆ ತಟ್ಟೆಗಳಿಗೆಲ್ಲ ಹಣ್ಣು, ಒಂದು 5 ಥರ ತಟ್ಟೆಗಳಿಗೆ ಹಣ್ಣು, ಕಾಯಿ ಮತ್ತು ವೀಳ್ಯದೆಲೆ, ಹೂವು ಎಲ್ಲವನ್ನು ಇಟ್ಟು ಮಲಗಿ ಅಂತ. ಸೊ ಹೂವೊಂದು ಮಾತ್ರ ಬೆಳಗ್ಗೆ ಎತ್ತಿ ಇಟ್ಕೊಂಡಿದ್ವಿ, ಒಂದು ಪಂಚೆನಲ್ಲಿ ಸುತ್ತಿ ಇಟ್ಟಿದ್ವಿ. ಅದಕ್ಕೂ ಒಂದು ಸ್ಟೋರಿ ಇದೆ. ಅರ್ಲಿ ಮಾರ್ನಿಂಗ್ಗೆ ನನ್ನ ಹಸ್ಬೆಂಡು ಮತ್ತು ಅಪ್ಪ, ಇನ್ನೊಬ್ಬರು ಮೂರ್ತಿ ಅಣ್ಣ ಅಂತ 3 ಜನನು ಮಾರ್ಕೆಟಿಗೆ ಹೋಗಿ ಮಧ್ಯರಾತ್ರಿ 2 ಗಂಟೆಗೆ ಮಾರ್ಕೆಟ್ ಓಪನ್ ಆಗುತ್ತೆ, 12 ಗಂಟೆಗೇ ಓಪನ್ ಆಗುತ್ತಂತೆ. ಅಲ್ಲಿಗೆ ಹೋಗಿ ಏನೇನೆಲ್ಲ ಥರ ಹೂಗಳು ಬೇಕು, ಒಂದು 50 ಮಾರು 60 ಮಾರಷ್ಟು ಹೂವು ತೊಗೊಂಡು ಬಂದಿದ್ರು. ಎಲ್ಲವನ್ನು ಕೂಡ ಪಂಚೆನಲ್ಲಿ ಒದ್ದೆ ಮಾಡಿ ಕಟ್ಟಿ ಇಟ್ಟಿದ್ದೆ. ಅವ್ರು ಹೋಗಿದ್ದು ಗುರುವಾರ ಅರ್ಲಿ ಮಾರ್ನಿಂಗು. ಹೋಗಿ ನನ್ನ ಹಸ್ಬೆಂಡು 2 ಗಂಟೆಗೇ ಹೋಗಿ ಹೂವು ತಂದು ಇಟ್ಟು ಮತ್ತೆ ಆಫೀಸ್ಗೆ ಹೋಗಿ ಮಧ್ಯಾಹ್ನ 4 ಗಂಟೆಗೆ ಕೇಳ್ಕೊಂಡು ಬಂದಿದ್ದು. ಅವರಂತೂ ನಿದ್ರೆನೇ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಆದಮೇಲೆ ಫಸ್ಟು ನೀವು ಗೃಹ ಪ್ರವೇಶನ ಸರಿಯಾಗಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರಲ್ವ, ಮೊದಲು ಗಂಗೆ ಪೂಜೆ ಮಾಡಿ, ನಮ್ಮ ಊರ ಕಡೆ ಆದರೆ ದೇವ್ರ ಥರದ್ದು ಅಂತ ಹೇಳ್ತಾರೆ ನೋಡಿ, ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ವೀರಗಾಸೆ ಅವ್ರ ಹತ್ರ ಕುಣಿಸ್ಕೊಂಡು ಕಾಯಿ ಒಡಿಸಿ ಮನೆ ಒಳಗಡೆ ನುಗ್ತಾರೆ, ಹಸುಕರು ನುಗ್ಗಿಸ್ತಾರೆ. ಇಲ್ಲಿ ಆ ಫೆಸಿಲಿಟಿ ಇಲ್ಲ. ಹಾಗಾಗಿ ಇಲ್ಲಿ ವಾಸ್ತು ಪೂಜೆ ಮಾಡಿ, ಗಂಗಾ ಪೂಜೆ ಮಾಡಿ, ಲಕ್ಷ್ಮಿ ಹಿಡ್ಕೊಂಡು ಗಂಗೆ ಹಿಡ್ಕೊಂಡು ಮನೆ ಒಳಗಡೆ ಪಾದಾರ್ಪಣೆ ಮಾಡಿಸ್ತಾರೆ. ಸೊ ಆ ರೀತಿಯಾಗಿ ಗಂಗಾ ಪೂಜೆ ನಡೀತಾ ಇದೆ ಇಲ್ಲಿ.
ओम शुभे शोभने मुहूर्ते आद्य ब्रह्मणः द्वितीय प्राते श्वेतवरः कल्पे वैवसुनन्तरे कलियुगे उद्पादे जम्बुद्वीपे वरदवर्षे वरदखण्डे मेरोदक्षिणदिग्भागे श्रीशैलस्य पश्चिमप्रदेशे कर्णाटकदेशे वर्तमाने व्यावहारिका चन्द्रमानेन प्रभवादि स्तुतिसंवत्सराणां मध्ये श्रीमतो श्री क्रोधी नाम संवत्सरे उत्तरायणे वसंत ऋतु चैत्रमासे कृष्णपक्षे त्रयोदश्यां दशम्यां तिथौ वासरस्तु वासरसः शुक्रवासर युक्तायां शुभ शतभिषा नक्षत्रे शुभनामयोगे शुभनामकरणे एवं गुण विशेषेण विशिष्टायां अस्यां शुभदितौ श्री पार्वती परमेश्वरौ प्रीत्यर्थम् उत्तरोत्तर सन्मंगल आवाप्त्यर्थम् पूर्वचरित गुणविशेषण विशिष्टायां अस्यां शुभदितौ श्रीमान् मने देवरू महादेवी देवता सहिताय वैद्यनाथेश्वर निलय पुनः प्रवेश अंगभूतां समस्त सन्मंगल निलय पुनः प्रवेश अंगभूतां समस्त सन्मंगल आवाप्त्यर्थम् उत्तरोत्तर सन्मंगल आवाप्त्यर्थम् आचंद्रार्क शशियतः अभिवृद्ध्यर्थम् वृद्ध्यर्थम् येभिः प्रातः काले गंगार्चन सहिताय कुलदेवता आवाहन अर्चने विनियोगः इति संकल्पः। सरस्वती नर्मदा सिंधु कावेरी जलस्मिन् गंधोपचार पूजां समर्पयामि देवमुद्रां प्रदर्शयामि आत्मानि ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಾವು ಮುಖ ನೋಡ್ಕೊಂಡಿರೋದು ನಿಮಗೆ ಗೊತ್ತಾಗುತ್ತೆ. ನಾವು ಒಂದು ವಾರದಿಂದ ಆಲ್ಮೋಸ್ಟ್ ಮನೆಗೆ ಏನು ಹೆಸರಿಡಬೇಕು ಅಂತ ಡಿಸ್ಕಸ್ ಮಾಡ್ತಾನೆ ಇದ್ವಿ. ನಮ್ಮ ಎಲ್ಲರ ಹೆಸರನ್ನು ಕೂಡ ಬರೆದು ಇವಾಗ ಎಲ್ಲರ ಹೆಸರೆಲ್ಲ ಫಸ್ಟ್ ನೇಮು ಅಥವಾ ಲಾಸ್ಟ್ ನೇಮು ತಗೊಂಡು ಒಂದು ಮನೆ ನೇಮ್ನ ಇಡೋದು ಒಂದು ಟ್ರೆಂಡ್ ಆಗಿತ್ತು. ನಮಗೆ ಆ ಥರ ಸುಮ್ಮನೆ ಏನು ಅರ್ಥ ಇಲ್ದಿರೋ ಒಂದು ನೇಮ್ ಇಡೋಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ಯಾವ ಲೆಟರ್ಸ್ನ ಕೂಡಿಸಿದ್ರು ಕೂಡ ಒಂದು ವರ್ಡ್ ಆಗೋ ಥರ ಆಗ್ತಾನೆ ಇರಲಿಲ್ಲ. ನಮ್ಮ 4 ಜನದ ಹೆಸರನ್ನು ಬರೆದು ನಮ್ಮ ಅಪ್ಪನಿಗೂ ಕೂಡ ಕೊಟ್ಟು ಒಂದು ನೇಮ್ ಕಂಡಿಡೀರಿ ಅಂತ ಕೂಡ ಹೇಳಿದ್ದೆ. ಏನು ಮಾಡಿದ್ರು ಆಗಿರಲಿಲ್ಲ. ಆಮೇಲೆ ಸಮೃದ್ಧಿ ಅಂತ ಇಡೋಣ ಏನೇನೋ ಸುಮ್ಮನೆ ತುಂಬ ನೇಮ್ಸ್ಗಳನ್ನ ನಾವು ಸಜೆಸ್ಟ್ ಮಾಡ್ಕೊಂಡ್ವಿ ಒಬ್ರಿಗೊಬ್ರು. ಬಟ್ ಯಾವುದೂ ಆಗಿರಲಿಲ್ಲ. ಇಲ್ಲಿ ಸಡನ್ನಾಗಿ ಯಾವುದೇ ರೀತಿಯ ನಾವು ಮೊದಲೇ ಹೇಳಿರೋ ಥರ ಆಗಲಿ ಕೇಳಿರೋ ಥರ ಆಗದೆ ಆನ್ ಸ್ಪಾಟು ಅವರೇನೆ ವೈದ್ಯನಾಥೇಶ್ವರ ನಿಲಯ ಅಂತ ಹೇಳಿಬಿಟ್ರು. ನಮಗೆ ಶಾಕ್ ಆಗೋಯ್ತು, ಒಂಥರ ಆಶ್ಚರ್ಯ ಅಂದರೆ ಆಶ್ಚರ್ಯ. ಅದಕ್ಕೆ ಇಬ್ಬರು ಮುಖ ನೋಡ್ಕೊಂಡಿದ್ದೀವಿ. ನೀವು ಅಬ್ಸರ್ವ್ ಮಾಡ್ಬೋದು ಅದನ್ನು ಕರೆಕ್ಟಾಗಿ. ನಮ್ಮ ಮನೆ ದೇವ್ರ ಹೆಸರು ಈ ಕೇಳಿದ್ರು ಅವರು. ಆ್ಯಕ್ಚುಲಿ ಮನೆ ದೇವ್ರ ಹೆಸರು ಬಂದು ಮಲೆ ಮಹದೇಶ್ವರ, ವೈದ್ಯನಾಥೇಶ್ವರ ಎಲ್ಲ ಒಂದೇ. ಮಲೆ ಮಹದೇಶ್ವರ. ಹೆಣ್ಣು ದೇವ್ರನ್ನೂ ಕೇಳಿದ್ರು, ಅಳಗಂಜಿ ದೇವಮ್ಮ ಅಂತ ಹೇಳಿದೆ ನಾನು. ಅಂದರೆ ದೇವಮ್ಮ ಸಹಿತ ಮಹಾದೇವಿ ಸಹಿತ ಸೇರಿಸಿ ವೈದ್ಯನಾಥೇಶ್ವರ ಅಂತ ಇಟ್ಟರು. ತುಂಬ ಖುಷಿ ಆಗೋಯ್ತು. ವೈದ್ಯನಾಥೇಶ್ವರನಿಗೂ ನಮ್ಮ ನಾಗಪ್ಪನಿಗೂ ನಮಗೂ ತುಂಬಾ ಕನೆಕ್ಷನ್ ಇದೆ. ಹೇಗಂದ್ರೆ ಆಗಲಿ ನಮಗೆ ಅದು ಒಂದು ಲಿಂಕ್ ಇದೆ. ನನ್ನ ಮಗಳು ಹುಟ್ಟೋ ಟೈಮ್ನಲ್ಲಿ ನಾನೊಂದು ಏನೋ ಕೇಳ್ಕೊಂಡಿರುವಾಗ್ಲೂ ಕೂಡ ನನಗೆ ಒಳ್ಳೆಯದಾಗಿದೆ. ನನ್ನ ಮೊದಲನೇ ಮಗಂದು ಒಂದು ಇನ್ಸಿಡೆಂಟ್ ಇದೆ. ಎಲ್ಲವೂ ಕೂಡ ಏನೋ ಗೊತ್ತಿಲ್ಲ, ನನಗೂ ನಾಗಪ್ಪನಿಗೂ ನನ್ನ ಫ್ಯಾಮಿಲಿಗೆ ವೈದ್ಯನಾಥೇಶ್ವರ ಸ್ವಾಮಿದು ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ. ನಾವು ಹೇಳ್ದಿರ ಕೇಳ್ದಿರ ಡೈರೆಕ್ಟಾಗಿ ಪುರೋಹಿತರ ಬಾಯಿನಲ್ಲಿ ವೈದ್ಯನಾಥೇಶ್ವರ ನಿಲಯ ಅಂತ ಬಂದಿದ್ದು ನಮಗೆ ತುಂಬ ಸಮಾಧಾನ, ಖುಷಿ ಆಯಿತು. ಆದಷ್ಟು ಬೇಗ ಬೋರ್ಡನ್ನು ತಂದು ಹಾಕಬೇಕು ನಾವು. ಇವಾಗ ಗಂಗಾ ಪೂಜೆ ಆಯಿತು. ಗಂಗಾ ಪೂಜೆ ಆದಮೇಲೆ ವಸ್ತುಲ್ ಪೂಜೆನ ಮಾಡಿಸ್ತಾ ಇದ್ದಾರೆ.
ಹಾಗೆಯೇ ಪೂಜೆ ಹಿಂದಿನ ದಿನ ಪೂಜೆ ದಿನ ತುಂಬ ಜನ ತುಂಬ ಹೆಲ್ಪ್ ಮಾಡಿದ್ದೀರಾ. ನಮ್ಮ ಅಪಾರ್ಟ್ಮೆಂಟ್ ಅವರು, ನಮ್ಮ ರಿಲೇಷನ್ನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಹಾಗೆಯೇ ನನ್ನ ಭಾವ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಅಪಾರ್ಟ್ಮೆಂಟ್ ಅವರಂತೂ ನಿಜಕ್ಕೂ ಋಣಿಯಾಗಿರ್ತೀವಿ. ಎಲ್ಲರೂ ಕಪಲ್ಸಲ್ಲಿ ಜೋಡಿ ಸಮೇತ ಬಂದು ದರ್ಶನ ಮಾಡಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದೀರಾ. ಹಾಗೆ ಪಾರ್ಕಿಂಗ್ ಇರ್ಬೋದು ಅಥವಾ ನಿಮಗೆ ಏನು ಹೆಲ್ಪ್ ಬೇಕು ಕೇಳಿ ಅಂತ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದೀರಾ. ನನಗೆ ಸ್ಪೆಷಲಿ ನನ್ನ ಫ್ರೆಂಡ್ಸ್ಗಳು, ಮೇಲ್ಗಡೆ ಮನೆ ಫ್ರೆಂಡ್ಸ್ಗಳು ತುಂಬಾ ಹೆಲ್ಪ್ ಮಾಡಿದ್ದೀರಾ. ಪುಟಾಣಿಗಳು, ತೇಜಸ್ಸು, ಹಾಗೆಯೇ ಧೀರಜು, ಎಲ್ಲರೂ ಆ ಪುಟ್ಟಿ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದೀರಾ. ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರ್ದಾರು ಹೆಸರು ಮಿಸ್ ಆಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮಕ್ಕಳಂತೂ ನಿಜವಾಗ್ಲೂ ಬಂದು ನಮ್ಮ ಮನೆ ಅಂತ ಅಂದ್ಕೊಂಡಿದ್ದೀವಿ ಆಂಟಿ, ನೀವು ತಲೆ ಕೆಡಿಸ್ಕೋಬೇಡಿ, ಏನು ಕೆಲಸ ಇದೆ ಹೇಳಿ ಆಂಟಿ ಅಂತ ಮಾಡಿಕೊಡೋರು. ಅಂಕಲ್ ನಾನು ಏನು ಬೇಕು ಇಟ್ಕೋಬೇಕಾ ಅಂಕಲ್, ನಿಮಗೆ ದಾರ ಬೇಕಾ ಅಂಕಲ್, ನಿಮಗೆ ಕತ್ರಿ ಬೇಕಾ ಅಂಕಲ್ ಅಂತ ಎಲ್ಲ ತಂದ್ಕೊಡೋರು. ಲ್ಯಾಡರ್ ಬೇಕಾ ಅಂಕಲ್ ಅಂತ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಅಣ್ಣ ಬಂದು ರಾತ್ರಿ ಎಲ್ಲ ಡೆಕೋರೇಷನ್ ಮಾಡಿಕೊಟ್ಟ. ಹಾಗೆಯೇ ಮಾವಿನ ತೋರಣ ಎಲ್ಲ ಕಟ್ಟಿದ್ವಿ. ಹಾಗೆ ನಮ್ಮ ಅದಕ್ಕೆ ಮಾರ್ನಿಂಗ್ ಬೇಕಾಗಿರೋಂತಹ ಏನು ದೇವರಿಗೆ ನೈವೇದ್ಯ ಸಾಮಾನು ಇರ್ಬೋದು, ಕುಂಕುಮ ಕೊಡೋದಿರ್ಬೋದು, ಮತ್ತು ಬಂದವರು ಹೋದವ್ರನ್ನ ಮಾತಾಡ್ಸಿರೋದು, ಹಾಗೆಯೇ ನಮ್ಮ ವಿಡಿಯೋ ಶೂಟು ತುಂಬ ಮೋಸ್ಟ್ ಆಫ್ ಆಲ್ ಒಂದು 60% ಅಷ್ಟು ವಿಡಿಯೋ ಶೂಟು ನಮ್ಮ ಅದಕ್ಕೇ ಮಾಡಿಕೊಟ್ಟಿರೋದು. ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದಿರ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆಯೇ ನಮ್ಮ ಪಕ್ಕದ ಮನೆ ಅಂತೂ ನಮ್ಮನೆ ಮಾಡ್ಕೊಂಡ್ಬಿಟ್ಟಿದ್ವಿ. ನನಗೆ ಹೇಳೋಕೆ ಇವಾಗ ನಗು ಬರ್ತಾ ಇದೆ, ಬಟ್ ಅವ್ರಿಗೆ ಪಾಪ ಎಷ್ಟು ಇರಿಟೇಷನ್ ಆಗಿತ್ತೋ ನಮಗೆ ಗೊತ್ತಿಲ್ಲ. ಆದರೂ ಅವರು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಟೇಬಲೆಲ್ಲ ಇಡಿಸ್ಕೊಂಡಿದ್ರು, ನಮ್ಮ ಚೇರ್ಗಳೆಲ್ಲ ಅವ್ರ ಮನೇಲಿ ಇಡಿಸ್ಕೊಂಡಿದ್ರು, ನನ್ನ ಮಗನ ಆಟದ ಸಾಮಾನೆಲ್ಲ ಅವ್ರ ಮನೇಲಿ ಇಟ್ಕೊಂಡಿದ್ರು. ಹಾಗೆ ಅವ್ರ ಮನೇಲಿ ಏನೇನು ಬೇಕು ತಂದು ಕೊಡ್ತಾಯಿದ್ರು, ಚಿಕ್ಕ ಪುಟ್ಟ ವಸ್ತುಗಳು. ಹಾಗೆ ನೀವು ನಾನು ತುಂಬ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಕೆಲಸ ಮಾಡ್ತಾಯಿದ್ದೀರಾ. ಊಟ ತಿಂಡಿ ಬೇಕಾದರೆ ಇಲ್ಲಿ ಮಾಡಿ, ಅಡುಗೆ ನಾನು ಮಾಡಿದ್ದೀನಿ ಊಟ ಮಾಡಿ, ಅಟ್ಲೀಸ್ಟ್ ಏನು ಬೇಕು ಕೇಳಿ ಅಂತ ಕೇಳೋರು. ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಅಕ್ಕಪಕ್ಕದಲ್ಲಿರೋರು ಕಷ್ಟಕ್ಕಾದರೆ ನಿಜವಾಗ್ಲೂ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನ, ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಅಡಿಗೆ ಮಾಡಿರೋದು ಜಾಗ ಇದೆಯಮ್ಮ? ಇದೆಯಾ? ಇನ್ನೊಂದು ಪ್ರತಿಷ್ಠಾಪನೆ ಒಳಗಡೆ ಪೂಜೆ ಮಾಡ್ತಿದ್ದಾರೆ. ನಾವು ಪೂಜೆ ಮಾಡಿ ನಾವು ಬಿಸಿ ಆಗಿರ್ತೀವಲ್ಲ ಅದಕ್ಕೆ ಕೇಳ್ತಾರೆ. ಫೋಟೋ ಹೋಗೋಲಿ ಮನೆಯಲ್ಲೆಲ್ಲ ನೋಡೋಣ. ಆಯ್ತಾ? ಬಿಲ್ಪತ್ರ ಇದೆಯಾ? ಒಂದೆರಡು ನಿಮಿಷ ಇಟ್ಕೋ ಊಟ. ಅಲ್ಲಿಗೆ ಒಂದೊಂದೇ ಹೂವು. ಓಂ ನಮ ಶಿವಾಯ ನಮಃ ಮಹೇಶ್ವರಾಯ ನಮಃ ಶಂಭುವೇ ನಮಃ ವಿನಾಯಕನೇ ನಮಃ ಶೇಖರಾಯ ನಮಃ ವಾಮದೇವಾಯ ನಮಃ ವೀರಭದ್ರಾಯ ನಮಃ ಕೃತಿನೇ ನಮಃ ನೀಲವಾಯ ನಮಃ ಶಂಕರಾಯ ನಮಃ ಶಿವನೇ ನಮಃ ಧರ್ಮನೇ ನಮಃ ಸುಭದ್ರಾಯ ನಮಃ ವೇದಾಯ ನಮಃ ವಿಘ್ನನಾಥಾಯ ನಮಃ ಶ್ರೀಕಂಠಾಯ ನಮಃ ಭಕ್ತೋದ್ಧಾಯ ನಮಃ ಭವಾಯ ನಮಃ ಶರ್ವಾಯ ನಮಃ ಲೋಕೇಶಾಯ ನಮಃ ತ್ರಿಕಂಠಾಯ ನಮಃ ಪ್ರಿಯಾಯ ನಮಃ ಗುರಾಯ ನಮಃ ನಾರಾಯಣಾಯ ನಮಃ ಆನಂದಗಾಯ ನಮಃ ಗಂಗಾಧರಾಯ ನಮಃ ಲಲಾಟಾಯ ನಮಃ ಜಾಲಕಾಲಯ ಮಂತ್ರವಾಣಿ ನಮಃ ಭೀಮಾಯ ನಮಃ ಉಲ್ಕಾಯ ನಮಃ ಬ್ರಹ್ಮಣೇ ನಮಃ ಧಾರಾಯ ನಮಃ ಯಾದವಾಯ ನಮಃ ಕವಚನೇ ನಮಃ ಗಡೋರಾಯ ನಮಃ ಬ್ರಹ್ಮಣಾಯ ನಮಃ ಶಂಕರಾಯ ನಮಃ ಸುರಕಾಯ ನಮಃ ವಸ್ಪದೋದಕಾಯ ನಮಃ ಸಮಪ್ರಿಯಾಯ ನಮಃ ಸುಮೇಯ ನಮಃ ತ್ರಿಮೋತ್ತಮನೇಶ್ವರಾಯ ನಮಃ ಭಕ್ತಾಯ ನಮಃ ಪರಮಾತ್ಮನೇ ನಮಃ ಸೋಮಧೋರಜ್ಞಾಯ ನಮಃ ಅಭಿಷೇಕ ಮಾರ್ಗಮಯ ನಮಃ ಸೋಮಾಯ ನಮಃ ಚೌಕಾಯ ನಮಃ ರಾಜವಾಯ ನಮಃ ವಿಶ್ವೇಶ್ವರಾಯ ನಮಃ ವೀರಭದ್ರಾಯ ನಮಃ ಗಣನಾಥಾಯ ನಮಃ ಗಾವನಾಯ ನಮಃ ನಿರ್ದೋಷಾಯ ನಮಃ ದುಷ್ಟಾಯ ನಮಃ ಗಿರಿಜಾಯ ನಮಃ ಗಿರಿಜಾಯ ನಮಃ ಅನಗಾಯ ನಮಃ ಜಗಭೂಷಣಾಯ ನಮಃ ಬರ್ಕಾಯ ನಮಃ ಧರ್ಮನೇ ನಮಃ ಪ್ರಿಯಾಯ ನಮಃ ಸವಾಸಯ ನಮಃ ಬರಾಧಯ ನಮಃ ಭಗವತೆ ನಮಃ ಪ್ರತಿವಾದಿಮಾಯ ನಮಃ ಮೃತ್ಯುಂಜಯಾಯ ನಮಃ ಶುಭಪ್ರದಾಯ ನಮಃ ಜಗದ್ಗಾಪಿನೇ ನಮಃ ಜಗದ್ಗುರುವೇ ನಮಃ ವ್ಯೋಮಕೇಶಾಯ ನಮಃ ಮಹಾಸಂಜನಕಾಯ ನಮಃ ಚಾರಿವಿಕ್ರಮಾಯ ನಮಃ ರುದ್ರಾಯ ನಮಃ ಬುಧವದೇ ನಮಃ ಸ್ಥಾಣಮಯ ನಮಃ ಭಕ್ತ್ಯಾಯ ನಮಃ ದಿಗಂಬರಾಯ ನಮಃ ತಪೋತಯ ನಮಃ ಕಾತ್ಮನೇ ನಮಃ ದಾಸಿಕಾಯ ನಮಃ ದುರ್ಗಾಯ ನಮಃ ಜಾಗೃತಾಯ ನಮಃ ಗಣಪತಿರ್ವಜಾಯ ನಮಃ ಬಾಜುಮೋಜಕಾಯ ನಮಃ ನುಡಾಯ ನಮಃ ವಿಷ್ಣುದೇವ ನಮಃ ದೇವಾಯ ಮಹಾದೇವಾಯ ನಮಃ ಅಭ್ಯಾಯ ಮಹಾರಾಯ ನಮಃ ಚಂದ್ರದೇವ ನಮಃ ವ್ಯಕ್ತರಾಯ ನಮಃ ನಕ್ಷತ್ರಾಯ ಮಹಾರಾಯ ನಮಃ ವೇದದೇವ ನಮಃ ವ್ಯಕ್ತಾಯ ನಮಃ ದಾಸಕಾಯ ನಮಃ ದಾಸಕಾಯ ನಮಃ ಪತ್ರನಾಯ ನಮಃ ದಾಸಕಾಯ ನಮಃ ಪರಮೇಶ್ವರಾಯ ನಮಃ ಮೃತ್ಯುಂಜಯ ದೇವತಾಯ ನಮಃ ಸ್ತೋತ್ರದೇವ ನಮಃ ತ್ರಪೂಜಾಂ ಸಮರ್ಪಯಾಮಿ. ದಶಾಂ ಗಂಗಜಲಂ ರೂಪಂ ಧರಂ ಚಂದ್ರಮನೋಹರಂ ದಶಾಂ ಗಂಗಜಲಂ ರೂಪಂ ಧರಂ ಚಂದ್ರಮನೋಹರಂ ಕವಿರಾಜಂ ವಿಕ್ರಂ ಧೂಪೋಯಂ ಪ್ರದರ್ಶಯಾಮಿ ಧೂಪಮಾಗ್ರಾಮಯಾಮಿ ಆಗ್ರಾವನಾನಂತರ ಆಗಮಾನಂ ಸಮರ್ಪಯಾಮಿ
प्रत्यक्षदीपं दर्शयामि ಮೊದಲು ಗಂಗೆ ಪೂಜೆ ಮಾಡಿ ಅನಂತರ ಗೃಹ ಪ್ರವೇಶ ಒಳಗಡೆ ಮಾಡಿ ಅದಾದಮೇಲೆ ಒಳಗಡೆ ಬಂದು ಲಕ್ಷ್ಮೀ ಪೂಜೆ ಮಾಡಿಸಿದ್ರು. ಅದ್ರದ್ದೊಂದು ಕ್ಲಿಪ್ಪಿಂಗ್ ಮಾತ್ರ ಮಿಸ್ ಆಗಿಬಿಟ್ಟಿದೆ. ಲಕ್ಷ್ಮೀ ಪೂಜೆದು ಒಂದು ಕ್ಲಿಪ್ಪಿಂಗು ಒಂದು ಫೋಟೋ ಕೂಡ ಇಲ್ಲ. ಆವಾಗ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ರು, ಮಕ್ಕಳು ಹೊರಟೋಗ್ಬಿಟ್ಟಿದ್ರು, ಬೇರೆಯವರು ಕೂಡ ಬ್ಯುಸಿ ಆಗಿಬಿಟ್ಟಿದ್ರು, ಕೆಲವರು ತಿಂಡಿಗೆ ಹೊರಟೋಗಿದ್ರು. ಹಾಗಾಗಿ ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನವಗ್ರಹ ಶಾಂತಿ ಹೋಮ ಮಾಡಿಸಿದ್ರು, ಮೃತ್ಯುಂಜಯ ಹೋಮ, ಬೇರೆ ಬೇರೆದೆಲ್ಲ ಮಾಡಿಸಿದ್ರು. ಆಮೇಲೆ ದಿಕ್ಪಾಲಕರ ಪೂಜೆ, ಕುಲದೇವತಾ ಆರಾಧನೆ, ಪಾರ್ವತಿ ಪರಮೇಶ್ವರ ಮತ್ತು ನಮ್ಮ ದೇವರ ಕುಲದೇವರನ್ನ ಆವಾಹನೆ ಮಾಡಿದ್ವಿ. ಎಲ್ಲ ಪೂಜೆ ಸಂಪೂರ್ಣವಾಗಿ ತುಂಬ ಸೂಪರ್ವಾಗಿ ಅದ್ಭುತವಾಗಿ ಮಾಡಿದ್ರು. ಈ ಪೌರೋಹಿತ್ಯದಲ್ಲಿ ವಿದ್ವತ್ತನ್ನು ಪಡೆದಿದ್ದಾರೆ ಅವರು. ಹಾಗೆಯೇ ನೆಕ್ಸ್ಟ್ ವ್ಲಾಗ್ನಲ್ಲಿ ಹೋಮೋದನ್ನು ಕಂಟಿನ್ಯೂ ಮಾಡ್ತೀನಿ, ಯಾಕೆಂದರೆ ಒಂದೇ ವ್ಲಾಗ್ನಲ್ಲಿ ತುಂಬ ಲಾಂಗ್ ಆಗುತ್ತೆ. ಹಾಗಾಗಿ